ಜೈಲಲ್ಲಿರೋ ದರ್ಶನ್ ಹಾಸಿಗೆ ದಿಂಬಿಗಾಗಿ ಪಡ್ತಾ ಇರುವಂತಹ ಪಾಡು ಅಷ್ಟಿಷ್ಟಲ್ಲ. ಕಾನೂನು ಪ್ರಾಧಿಕಾರದ ಟೀಮ್ ಬಂದು ಹೋಗ್ತಾ ಇದ್ದಂತೆ ಹೊಸ ಅಸ್ತ್ರವೊಂದನ್ನ ಹೂಡಿದ್ದಾರೆ. ಸುಳ್ಳಿನ ಸರದಾರನಿಗೆ ಕುಂತಲ್ದು ನಿಂತಲ್ದು ನರಕ. ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ದಾಸ ವಿಲವಿಲ. ಕಾಲ ಅನ್ನೋದು ಹೇಗೆ ಬದಲಾಗುತ್ತೆ ನೋಡಿ. ಸಾಮ್ರಾಜ್ಯ ಕಟ್ಟಿಕೊಂಡು ಮೆರೆದಾಡಿದವರು ಉಳಿದ ಇತಿಹಾಸವೇ ಇಲ್ಲ. ಅಂಥದ್ರಲ್ಲಿ ಸುಳ್ಳಲ್ಲದೆ ಸಾಮ್ರಾಜ್ಯ ಕಟ್ಟಿದ್ರೆ ಉಳಿಯೋದಕ್ಕಾಗತ್ತಾ ಹೇಳಿ. ಈಗ ದರ್ಶನ್ ಪಾಲಿಗೆ ಆಗಿದ್ದೂಗಿದೆ. ಜಡ್ಜ್ ಮುಂದೆಯೇ ಭರ್ಜರಿ ಪರ್ಫಾರ್ಮೆನ್ಸ್ ಮಾಡಿದ್ದ ದರ್ಶನ್ ಕಣ್ಣೀರಿನ ಕೋಡಿ ಹರಿಸಿದ್ರು. ನನಗೆ ಜೈಲಲ್ಲಿ ಇರೋದಕ್ಕಾಗ್ತಿಲ್ಲ, ದಿಂಬು ಹಾಸಿಗೆ ಏನೂ ಕೊಡ್ತಿಲ್ಲ, ಮೂಲಭೂತ ಸೌಕರ್ಯಗಳು ಸಹ ಸಿಗ್ತಿಲ್ಲ ಅಂತ ಬೇಡಿಕೊಂಡಿದ್ರು. ಇಷ್ಟೇ ಅಲ್ಲ, ಮೈಕೈ ಮೇಲೆಲ್ಲ ಫಂಗಸ್ ಆಗಿದೆ, ನನಗೆ ಬದುಕೋದಕ್ಕೂ ಆಗ್ತಿಲ್ಲ, ಒಂದು ತೊಟ್ಟು ವಿಷ ಕೊಟ್ಬಿಡಿ ಅಂತ ಸಿನಿಮಾ ರೇಂಜ್ ನಲ್ಲಿ ಡೈಲಾಗ್ ಕೂಡ ಹೊಡೆದಿದ್ರು. ಆದ್ರೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜು ಟೀಮ್ ಜೈಲಿಗೆ ಭೇಟಿ ನೀಡ್ತಿದ್ದಂತೆ ದರ್ಶನ್ರ ಸುಳ್ಳಿನ ಸಾಮ್ರಾಜ್ಯ ಕಳಚಿ ಬಿದ್ದಿತ್ತು. ಕೊಲೆ ಆರೋಪಿಗೆ ಕೊಡಬೇಕಿರೋ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ. ಇದರಿಂದ ಕಂಗೆಟ್ಟಿರೋ ದರ್ಶನ್ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಾನೂನು ಪ್ರಾಧಿಕಾರದ ವರದಿಗೆ ಬೆಂಡಾದ ದಾಸ ನಲ್ಲಿ ಕೂಗಾಡಿ ಕಣ್ಣೀರಿನ ದರ್ಶನ. ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಬಂದು ಹೋಗಿದ್ದು ದರ್ಶನ್ ಅಕ್ಷರಶಃ ಕುಸಿದು ಹೋಗಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ನೀಡ್ತಿರೋ ಎಲ್ಲಾ ಸೌಲಭ್ಯಗಳ ಬಗ್ಗೆ ವರದಿ ರೆಡಿ ಮಾಡಿದ ಟೀಮ್ ಕೋರ್ಟ್ ಅಂಗಳಕ್ಕೆ ನೀಡಿದೆ. ಈ ವಿಷಯ ದರ್ಶನ್ಗೆ ಗೊತ್ತಾಗ್ತಿದ್ದಂತೆ ಕಂಗಾಲಾಗಿದ್ದಾರೆ. ಕೋರ್ಟ್ಗೆ ನೀಡಿದ ವರದಿಯಲ್ಲಿ ತನ್ನ ವಿರುದ್ಧದ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಜೈಲಲ್ಲೇ ಕೂಗಾಡಿದ್ದಾರಂತೆ. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ, ನನ್ನ ಕೈಲಾದಷ್ಟು ಸಹಾಯವನ್ನೇ ಮಾಡಿದ್ದೇನೆ, ನನಗ್ಯಾಕೆ ಈ ಶಿಕ್ಷೆ, ನಾನು ಹೀಗೆ ಸಾಯಬೇಕಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ದರ್ಶನ್ರ ಗೋಳಾಟ ನೋಡಿದ ಸಹ ಕೈದಿಗಳು ಕೂಡ ತಂಡ ಹೊಡೆದಿದ್ದಾರಂತೆ. ಈ ವೇಳೆ ಆರೋಪಿ ನಾಗರ ದರ್ಶನ್ರನ್ನ ಸಮಾಧಾನ ಪಡಿಸಿದ್ದು ಒಬ್ಬಂಟಿಯಾಗಿಯೇ ದರ್ಶನ್ ಕಾಲ ಕಳೆಯುತ್ತಿದ್ದಾರಂತೆ. ಮಾನವ ಹಕ್ಕುಗಳ ಆಯೋಗದ ಮೊರೆಗೆ ಪ್ಲಾನ್. ಯಾವಾಗ ಹಾಸಿಗೆ ದಿಂಬಿನ ಜೊತೆಗೆ ಕ್ವಾರಂಟೈನ್ ಸೆಲ್ಲಿನಿಂದ ಹೊರ ಹೋಗೋದು ಕಷ್ಟ ಆಗಿದೆ ಅಂತ ಗೊತ್ತಾಯ್ತು, ಹೊಸ ದಾರಿ ಹುಡುಕ್ತಿದ್ದಾರೆ. ವಕೀಲರ ಜೊತೆ ಚರ್ಚೆ ನಡೆಸಲು ದರ್ಶನ್ ಮುಂದಾಗಿದ್ದು ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸೋಮವಾರದ ನಂತರ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ನೆಮ್ಮದಿ ಅನ್ನೋದು ಮರೀಚಿಕೆಯಾಗಿದ್ದು, ಹಾಸಿಗೆ ದಿಂಬಿಗೂ ಇಷ್ಟು ಪರದಾಡಬೇಕು ಅಂದ್ರೆ ಇದೆಲ್ಲ ಪಾಪದ ಫಲವೇ. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.